ಆತ್ಮೀಯ ಬಂಧುಗಳಿಗೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವತಿ ಶಾರದೆ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ದೇವಿ ಚಿಂತನೆಯನ್ನು ಮಾಡೋಣ. ಕೆಲವು ಸ್ತೋತ್ರಗಳನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀವಿದ್ಯಾಂ ಶಿವವಾಮಭಾಗನಿಲಯಾಂ ಹ್ರೀಂಕಾರಮಂತ್ರೋಜ್ವಲಾಂ ಶ್ರೀಚಕ್ರಾಂಕಿತಬಿಂದುಮಧ್ಯವಸತಿಂ ಶ್ರೀಮತ್ಸಭಾನಾಯಕೀಂ ಶ್ರೀಮಚ್ಷಣ್ಮುಖವಿಘ್ನರಾಜಜನನೀಂ ಶ್ರೀಮಜ್ಜಗನ್ಮೋಹಿನೀಂ ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧೀಂ. ಮೀನಾಕ್ಷಿ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧೀಂ. ನಾದೇ ನಾರದ ತುಂಬುರಾದ್ಯ ವಿನುತೆ ನಾದಾಂತನಾದಾತ್ಮಿಕೆ ನಿತ್ಯೆ ನೀಲಲತಾತ್ಮಿಕೆ ನಿರುಪಮೆ ನಿವಾರಶುಕೋಪಮೆ ಕಾಂತೆ ಕಾಮಕಲೆ ಕದಂಬನಿಲಯೇ ಕಾಮೇಶ್ವರಾಂಕಸ್ಥಿತೆ ಮದ್ವಿದ್ಯೆ ಮದಭೀಷ್ಟಕಲ್ಪಲತಿಕೆ ಮಾಂ ಪಾಹಿ ಮೀನಾಂಬಿಕೆ. ಮದ್ವಿದ್ಯೆ ಮದಭೀಷ್ಟಕಲ್ಪಲತಿಕೆ ಮಾಂ ಪಾಹಿ ಮೀನಾಂಬಿಕೆ. ಸಕುಂಕುಮವಿಲೇಪನಾಮಳಿಕಚುಂಬಿಕಸ್ತೂರಿಕಾಂ ಸಮಂದಹಸಿತೆ ಕ್ಷಣಂ ಸಶರಚಾಪಪಾಶಾಂಕುಶಾಂ ಅಶೇಷಜನಮೋಹಿನೀಂ ಅರುಣಮಾಲ್ಯಭೂಷಾಂಬರಾಂ ಜಪಾಕುಸುಮಭಾಸುರಾಂ ಜಪವಿಧೌ ಸ್ಮರೇದಂಬಿಕಾಂ ಜಪಾಕುಸುಮಭಾಸುರಾಂ ಜಪವಿಧೌ ಸ್ಮರೇದಂಬಿಕಾಂ. ಜ್ವಲತ್ಕಾಂತಿವಂಹೀಂ ಜಗನ್ಮೋಹನಾಂಗೀಂ ಭಜನ್ಮಾನಸಾಂಭೋಜ ಶುಭ್ರಾಂತಭೃಂಗೀಂ. ಜ್ವಲತ್ಕಾಂತಿವಂಹೀಂ ಜಗನ್ಮೋಹನಾಂಗೀಂ ಭಜನ್ಮಾನಸಾಂಭೋಜ ಶುಭ್ರಾಂತಭೃಂಗೀಂ. ನಿಜಸ್ತೋತ್ರ ಸಂಗೀತ ನೃತ್ಯ ಪ್ರಭಾಂಗೀಂ ಭಜೆ ಶಾರದಾಂಬಾಂ ಅಜಸ್ರಮದಂಬಾಂ. ನಿಜಸ್ತೋತ್ರ ಸಂಗೀತ ನೃತ್ಯ ಪ್ರಭಾಂಗೀಂ ಭಜೆ ಶಾರದಾಂಬಾಂ ಅಜಸ್ರಮದಂಬಾಂ. ಷಡಾಧಾರ ಪಂಕೇರುಹಾಂತರ್ವಿರಾಜತ್ ಸುಷುಮ್ನಾಂತರಾಲೇತಿ ತೇಜೋಲ್ಲಸಂತಿ. ಷಡಾಧಾರ ಪಂಕೇರುಹಾಂತರ್ವಿರಾಜತ್ ಸುಷುಮ್ನಾಂತರಾಲೇತಿ ತೇಜೋಲ್ಲಸಂತಿ. ಸುಧಾಮಂಡಲಂ ದ್ರಾವಯಂತೀಂ ಪಿಬಂತೀಂ ಸುಧಾಮೂರ್ತಿಮೀಡೆ ಚಿದಾನಂದರೂಪಾಂ. ಸುಧಾಮಂಡಲಂ ದ್ರಾವಯಂತೀಂ ಪಿಬಂತೀಂ ಸುಧಾಮೂರ್ತಿಮೀಡೆ ಚಿದಾನಂದರೂಪಾಂ. ಸುಧಾಮೂರ್ತಿಮೀಡೆ ಚಿದಾನಂದರೂಪಾಂ.
ಸುಧಾಮೂರ್ತಿ ಮೀಡೆ ಚಿದಾನಂದ ರೂಪ ನವರಾತ್ರಿ ಹಬ್ಬದ ಸಡಗರ ಸಂಭ್ರಮ ದೇಶದೆಲ್ಲೆಡೆ ಮನೆ ಮಾಡಿದೆ. ಆದರೆ ಈ ಬಾರಿ ಕಳೆದ ಬಾರಿಗಿಂತ ಪರವಾಗಿಲ್ಲ ಅನಿಸಿದ್ರೂ ಇನ್ನೂ ಆ ಕಾರ್ಮೋಡ, ಆ ಕರಿ ನೆರಳು ನಮ್ಮ ಮನಸ್ಸುಗಳನ್ನು ಬಿಟ್ಟು ಹೋಗಿಲ್ಲ. ಪ್ರಪಂಚದ ಬೇರೆ ಯಾವ ದೇಶಗಳಲ್ಲೂ ಇಲ್ಲದೇ ಇರುವಂಥ ಒಂದು ಆ ಕೌಟುಂಬಿಕ ಬಾಂಧವ್ಯ ಅನ್ನೋದು, ಆ ಬೆಸುಗೆ ಅನ್ನುವಂಥದ್ದು, ಆ ಗಟ್ಟಿ ಆ ಸಂಬಂಧಗಳ ಒಂದು ಜೋಡಣೆ ಬೇರೆ ಯಾವ ದೇಶದಲ್ಲೂ ಇರೋದಿಲ್ಲ. ಇಲ್ಲೂ ಸಾಕಷ್ಟು ಜನ ತಮ್ಮವ್ರನ್ನೆಲ್ಲ ಕಳ್ಕೊಂಡು ತುಂಬ ನೋವಲ್ಲಿರೋವಾಗಲೇ ಆ ಸಂಕಷ್ಟೋತ್ತರ ಸಮಯದಲ್ಲೂ ತುಂಬ ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳೋದು, ನಿರಾಶೆಯಿಂದ ದುಡುಕಿನ ನಿರ್ಧಾರಗಳನ್ನು ತಗೊಳ್ಳೋದು, ಇದೆಲ್ಲ ಆಗ್ತಾಯಿದೆ. ತುಂಬ ಸಂಕಟ ಆಗುತ್ತೆ ಇದು. ಇಂಥ ಸಂದರ್ಭಗಳಲ್ಲಿ ನಾವು ನವರಾತ್ರಿ ಹಬ್ಬದ ಪ್ರಸ್ತುತತೆ ಏನು, ಅದರದ್ದು ಅಗತ್ಯ ಏನು, ಅದರದ್ದು ವೈಶಿಷ್ಟ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಒಂದು ಅಗತ್ಯ ಅಂತ ನಾನು ಅಂದ್ಕೊಳ್ತೀನಿ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ನಮ್ಮ ಕನ್ನಡದ ಕವಿ ಅದೆಷ್ಟು ಚೆನ್ನಾಗಿ ಹೇಳಿದಾರಲ್ವ ತಾಯಿಯ ಬಗ್ಗೆ. ಅಮ್ಮ ಅಂದ್ಬಿಟ್ರೆ ಸಾಕು, ಅವರು ಹೊರಗಡೆ ಪ್ರಪಂಚದಲ್ಲಿ ಎಂಥ ಸಾಧಕರೇ ಆಗಿರಲಿ, ಎಂಥ ದೊಡ್ಡ ಪದವಿಯನ್ನಲ್ಲೇ ಇರಲಿ, ಆದರೆ ಆ ತಾಯಿಯ ಮಡಿಲು ಅನ್ನುವಂಥ ಒಂದು ಸಾನ್ನಿಧ್ಯ ಇದೆಯಲ್ಲ, ಅದು ಯಾವ ದೈವಿ ಸಾನ್ನಿಧ್ಯಕ್ಕಿಂತ ಮಿಗಿಲಾದಂಥದ್ದು, ಯಾವ ಸ್ವರ್ಗಕ್ಕಿಂತ ಮಿಗಿಲಾದಂಥದ್ದು. ಅಲ್ಲಿ ಸಿಕ್ಕುವ ಒಂದು ನಿರಾಳ, ನಮ್ಮನ್ನು ನಾವು ಕಳೆದುಕೊಂಡು ನಿರಾಳವಾಗಿ ಯಾವ ವಯಸ್ಸಿನವರಾದರೂ ಸರಿ, ತಾಯಿ ಎಂದ ತಕ್ಷಣ ಅಷ್ಟು ಒಂದು ಹೃದಯ ಮಗುವಿನ ಥರ ಆಗೋಗ್ಬಿಡುತ್ತೆ. ಅಂಥ ತಾಯಿ, ಇನ್ನು ಜಗತ್ತಿಗೆ ತಾಯಿ ಇವಳು. ಆ ತಾಯಿಯನ್ನು ನವರಾತ್ರಿಗಳಲ್ಲಿ ಯಾಕೆ ನಾವು ಸ್ಮರಿಸ್ತೀವಿ? ಆ ತಾಯಿ ಅಂತಂದರೆ ಹೆಣ್ತನ. ಆ ಹೆಣ್ತನನ ಸಾಮರ್ಥ್ಯ, ದೈಹಿಕ ಶಕ್ತಿ ಸಾಮರ್ಥ್ಯ, ಅಥವಾ ಆಕೆ ದುಡಿಯಬಲ್ಲಂಥ ಆ ಗುಣಗಳಿಂದ ನಾವು ಅಳಿಬಾರ್ದು. ಅದು ಮಾನದಂಡ ಆಗೋದೇ ಇಲ್ಲ. ಅವಳ ಎಷ್ಟು ಅವಿಭಾಜ್ಯವಾದ ಅಂಗ ಆಗಿರ್ತಾಳೆ ಆ ಜೀವನಕ್ಕೆ ಅನ್ನೋದ್ರ ಮೇಲೆ ಆಕೆನ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಯಾವ ಸನ್ಯಾಸಿಗಳಿರ್ಬೋದು, ರಾಜಾಧಿರಾಜಿಯರಿರ್ಬೋದು, ಯೋಗಿ ವರೇಣ್ಯರಿರ್ಬೋದು, ಎಲ್ಲರೂ ತಲೆಬಾಗೋದು ಆ ತಾಯಿ ಮಾತೃಸ್ಥಾನಕ್ಕೆ ಮಾತ್ರ. ತನ್ನ ನಿಜ ಭಕ್ತರ ಮೂಲಕ ತಾನು ಏನು ಅನ್ನೋದನ್ನು ಪ್ರಪಂಚಕ್ಕೆ ತಿಳಿಸ್ಕೊಡದೇ ಇದ್ದಿದ್ರೆ ತಾಯಿ, ಬಹುಶಃ ಅವಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸಾಧ್ಯವಿಲ್ಲದ ಮಾತು. ಭಕ್ತರ ಮೇಲಿನ ಕಾರುಣ್ಯದಿಂದ ಅಭಯವನ್ನು ಕೊಡೋದಕ್ಕೋಸ್ಕರ, ಭರವಸೆಯನ್ನು ಕೊಡೋದಕ್ಕೋಸ್ಕರ ನೀವು ಕಂಗೆಡಬೇಡಿ, ಈ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಅಂತ ಹೇಳ್ತಾರೆ ತಾಯಿಗೆ. ಆ ಕೆಸರು ಸಂಸಾರ ಅನ್ನುವಂಥದ್ದು ಎಷ್ಟು ತಪ್ಪಿಸ್ಕೊಳ್ಳೋಣ ಅಂತಂದ್ರೂ ಅದರಲ್ಲಿ ನಾವು ಸೆಳೆಯಲ್ಪಡ್ತಾ ಇರ್ತೀವಿ. ಅದರಿಂದ ಹೇಗೆ ನಿಮ್ಮನ್ನು ನಾನು ಕಾಪಾಡ್ತೀನಿ ಅನ್ನೋದನ್ನು ತಾಯಿ ತಾನೇ ಹೇಳ್ಕೊಟ್ಕೊಂಡಿರೋದ್ರಿಂದ ನಮಗೆ ಅದು ಅರ್ಥ ಆಗುತ್ತೆ. ನಮ್ಮಲ್ಲಿ ನೆಮ್ಮದಿ ಇದೆ. ನಮ್ಮದು ಹೇಳಿ ಕೇಳಿ ಮಾತೃಪ್ರಧಾನ ಸಮಾಜ. ತಾಯಿ ದೇವರನ್ನು ನಾವು ಸ್ಫೂರ್ತಿಯಾಗಿ ಇಟ್ಕೊಂಡು ನಮ್ಮ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ. ಇಲ್ಲಿ ಶಿವಶಕ್ತಿಯರು ಈ ನೆಲದ ಆರಾಧ್ಯ ದೈವಗಳಾಗಿದ್ದಾರೆ. ಈ ಮೃತ್ಯುಲೋಕದ ಕರ್ಮಗಳ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡೇ ಅವರು ತುಂಬ ಅತ್ಯುನ್ನತವಾದ ಪದವಿಗಳನ್ನು ಹೊಂದಿದ್ದಾರೆ. ಕರ್ಮ ನಿರ್ಣಾಯಕವಾದಂಥ ಆ ಶಕ್ತಿಯನ್ನು ಹೊಂದಿದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಶಿವಶಕ್ತಿಯರ ಆ ಆದರ್ಶ ದಾಂಪತ್ಯ, ಕೌಟುಂಬಿಕ ಚಿತ್ರಣವನ್ನು ಕೊಡುವಂಥ ಆ ಲೋಕಸಂಗ್ರಹ, ಆತ್ಮಸಂಗ್ರಹ, ಕರ್ತವ್ಯ ತತ್ಪರತೆ, ಇದಕ್ಕೆ ಧರ್ಮೈಕ ದೃಷ್ಟಿ, ಅದು ಬಿಟ್ಟರೆ ಆ ವಿಷಯಗಳಿಗೆ ಉರಿ ಆ ಆದರ್ಶವನ್ನು ಕೊಟ್ಟಿದ್ದು ಶಿವಶಕ್ತಿಯರ ಆ ಅದ್ವೈತ. ಅದರಿಂದ ನಮ್ಮ ಕೌಟುಂಬಿಕ ಒಂದು ಬುನಾದಿ ಅಷ್ಟು ಗಟ್ಟಿಯಾಗಿದೆ ನಮ್ಮ ಸಂಸ್ಕೃತಿನಲ್ಲಿ. ಆ ಮಹಾತಾಯಿಗೆ ನಾವು ಪೂಜೆ ಮಾಡ್ತೀವಿ, ಇಷ್ಟೆಲ್ಲ ಆರಾಧನೆಗಳನ್ನು ಮಾಡ್ತೀವಿ.
ಅವಳ ಆ ಮಹಾತ್ಮ್ಯ ವಿಸ್ತಾರವನ್ನು ನೋಡಿಬಿಟ್ರೆ ಸೂರ್ಯೋದಯ, ಅರುಣೋದಯ, ಆ ಅರುಣಕಾಂತಿಯೇ ಅವಳ ವಸ್ತ್ರ. ಎಂಥ ಅರುಣಕಾಂತಿಯಲ್ಲಿ ಮಿನುಗ್ತಾ ಇರ್ತಾಳೆ ಅವಳು. ತಂಗಿರಣನೆಯ ಆಭರಣ. ಆ ಪ್ರಕೃತಿಯಲ್ಲಿ ಇಲ್ಲದನ್ನು ನಾವು ಏನು ಕೊಡೋದಕ್ಕೆ ಸಾಧ್ಯ? ಮೃತ್ತಿಕೆಯನ ಸುಗಂಪು ಗಂಧ ನಿನಗೆ, ತಾರಿಕೆಗಳೇ ಪುಷ್ಪಗಳು, ಮಲೆಯ ಮಾರುತದ ಧೂಪವಿರಲು, ದ್ವಾದಶಾದಿತ್ಯರು ದೀಪ ಬೆಳಗುತ್ತಿರಲು, ಧಾರಿಣಿಯು ಫಲಕೋಟಿ ಧರಿಸಿ ಕಾದಿರಲು, ನಾನಾವ ಉಪಚಾರದಿಂ ಸೇವೆಗೈವೆ ಪೂಜೆಗೈವೆ. ಮಹತಾಯಿ, ಭಾವನಾ ಮಾತ್ರ ಸಂತುಷ್ಟಳು, ನೀನು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಅಷ್ಟೇ. ತ್ವದನುಸರಣಂ ಕ್ಲೇಶಹರಣಂ ಅಂತ ಹೇಳ್ತಾರೆ. ಅಂದರೆ ನಿರ್ಮಲವಾದ ಮನಸ್ಸಿನಿಂದ, ಶ್ರದ್ಧೆಯಿಂದ, ನನಗೇನೂ ಗೊತ್ತಿಲ್ಲ, ನಾನು ಕರ್ತೃತ್ವ ಭಾವನೆಯಿಂದ ಮುಕ್ತವಾಗಿ ಅಮ್ಮ ನೀನೇ ನನಗೆ ಗತಿ ಅಂತಂದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಅದು ಅನುಭಾವಿಗಳ ಅನುಭವಕ್ಕೆ ಸಂಬಂಧಪಟ್ಟಂಥದ್ದು. ಆ ತಾಯಿಯ ಬಗ್ಗೆ ಒಂದಷ್ಟು ಈ ಚಿಂತನೆ ಮಾಡದೇ ಇದ್ದರೆ ಆ ಸ್ತ್ರೀತ್ವದ ಪಾರಮ್ಯಗಳನ್ನು ನಾವು ಒಂದು ಗ್ರಹಿಸ್ಕೊಳ್ಳದೇ ಇದ್ದರೆ ಒಂದು ಜೀವನನೇ ವ್ಯರ್ಥ. ನವರಾತ್ರಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಪರ್ವಕಾಲ ಇದು. ಅದರಿಂದ ಅಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಳಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾಂ. ಕಾಳರಾತ್ರಿರ್ ಮಹಾರಾತ್ರಿರ್ ಮೋಹರಾತ್ರಿಶ್ಚ ದಾರುಣ ಅಂತ ಹೇಳ್ತಾರೆ. ಅಂದರೆ ದೈವಿ ಶಕ್ತಿಗಳಿಗೆ ಸವಾಲನ್ನು ಕೊಟ್ಟಂಥ ರಾತ್ರಿಗಳವು. ಎಂಥೆಂಥ ರಾಕ್ಷಸರು! ಬಿಡಾಲ, ಧೂಮ್ರಲೋಚನ, ಶುಂಭ, ನಿಶುಂಭ, ಚಂಡ, ಮುಂಡ, ರಕ್ತಬೀಜಾಸುರ, ಮಹಿಷಾಸುರ, ಎಂಥೆಂಥ ರಾಕ್ಷಸರುಗಳು ತುಂಬ ದುಸ್ಸಾಧ್ಯವಾದಂಥವರು. ಅವ್ರನ್ನ ನಿಗ್ರಹಿಸೋದಕ್ಕೆ ದೇವಾದಿದೇವತೆಗಳಿಂದಲೇ ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಾಗಲೇ ಇಲ್ಲ. ಸ್ತ್ರೀತ್ವದ ಶಕ್ತಿಯನ್ನು ಕಡೆಗಣಿಸಿದಾಗ, ಅವಗಣನೆ ಮಾಡಿದಾಗ ಅದು ಏನು ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ಶಕ್ತಿಯ ಆವಿರ್ಭಾವ ಆಗುತ್ತೆ. ಏನು 9 ರಾತ್ರಿಗಳು ಆ ದಾನವರ ವಿರುದ್ಧ ಆ ದೈವಿ ಶಕ್ತಿಯ ವಿಜಯವನ್ನು ಸಾಧಿಸೋದಕ್ಕೆ, ನಿರೂಪಿಸೋದಕ್ಕೆ ಇರೋವಂಥದ್ದು. ಅದನ್ನು ನಾವು ಕೊಂಡಾಡಿರೋದ್ರ ಮೂಲಕ ನಮ್ಮಲ್ಲಿ ಆ ಗುಣಗಳನ್ನು ಪ್ರೇರೇಪಿಸಿಕೊಳ್ಳಬೇಕು. ಸದಾಕಾಲ ಗೆಲುವಿಗೆ ಪ್ರಯತ್ನ ಮಾಡುವಂಥ ಸ್ಥಿರ ಬುದ್ಧಿ, ಆ ಉತ್ಸಾಹಪೂರ್ಣವಾದ ಸ್ಫೂರ್ತಿಯುತವಾದ ಒಂದು ಛಲ, ಅದನ್ನು ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ, ಉದ್ದೀಪನಗೊಳಿಸ್ಕೊಳ್ಳೋದಕ್ಕೋಸ್ಕರ ನಾವು ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ತಾಯಿ ಅಂದರೆ ಯಾವಾಗಲೂ ಹಾರಾಡೋವಂಥವಳಲ್ಲ, ಯಾವಾಗಲೂ ಉರಿಯೋವಂಥವಳಲ್ಲ. ಅವಳು ಗೋಮಾತೆಯಷ್ಟೇ ಸೌಮ್ಯ, ಸ್ನಿಗ್ಧ, ಪಾಪ ಅರಿಯದವಳು. ಅವಳು ತನ್ನ ಸಂತಾನಕ್ಕೆ ಏನಾದರೂ ಕಷ್ಟ ಬಂತು ಅಂತಂದರೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬಿಡ್ತಾಳೆ. ಸರ್ವಾನುಲ್ಲಂಘ್ಯ ಶಾಸನ. ಶೀ ಈಸ್ ಲಾ ಮೇಕರ್ ಆ್ಯಂಡ್ ಲಾ ಬ್ರೇಕರ್. ಏನು ಬೇಕಾದರೂ ಮಾಡ್ತಾಳೆ. ಅಂಥ ಜಗನ್ಮಾತೆ ಶೈಲಪುತ್ರಿ ಅಂತಂದರೆ ಮಗುವಾಗಿ ನಮ್ಮ ಅಂಗಳವನ್ನು ತುಂಬುವಂಥ ಒಂದು ಪುಟ್ಟ ಮಗು. ಹೆಣ್ಣು ಮಕ್ಕಳೆಲ್ಲರಲ್ಲೂ ನಾವು ಆ ಶೈಲಪುತ್ರಿಯನ್ನು ಕಾಣ್ತೀವಿ. ಬೇಡಿಕೊಂಡ ತಕ್ಷಣ ಆ ಹಿಮವಂತನ ಪತ್ನಿಗೆ ಆ ಜಗನ್ಮಾತೆ ಪಾರ್ವತಿಯಾಗಿ ಹುಟ್ಟುಬಿಡ್ತಾಳೆ, ಶೈಲಪುತ್ರಿಯಾಗಿ ಹುಟ್ಟುತ್ತಾಳೆ. ಆ ಥರ ಅದು ನಮ್ಮೆಲ್ಲರ ಮನೆಗಳಲ್ಲಿ ಆಡುವಂಥ ಹೆಣ್ಮಕ್ಳು ಆ ದೇವಿಯ ಅಂಶವೇ. ನಿಧಾನವಾಗಿ ಆಟ ಪಾಠಗಳನ್ನು ಮಾಡಿಕೊಂಡು ಒಂದು ಶಿಸ್ತು, ಸಂಯಮ, ಒಂದು ಗುರಿಯೆಡೆಗೆ ಒಂದು ನಿಶ್ಚಿತ ಬುದ್ಧಿ, ಇವುಗಳನ್ನೆಲ್ಲ ರೂಢಿಸ್ಕೊಳ್ತಾ ಮುಂದಿನ ಜವಾಬ್ದಾರಿಗಳಿಗೆ ತನ್ನನ್ನು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ತಾ ಆ ಅವಸ್ಥೆಯನ್ನು ಬ್ರಹ್ಮಚಾರಿಣಿ ಅಂತ ಕರಿತೀವಿ. ಬ್ರಹ್ಮಚಾರಿಣಿ ಅಂದರೆ ವಿದ್ಯೆ. ಆ ವಿದ್ಯೆಯನ್ನು ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್. ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ. ಪುಣ್ಯವನ್ನಾಗಲಿ ವಿದ್ಯೆಯನ್ನಾಗಲಿ ಅರ್ಜಿಸುವಾಗ ಒಂದೊಂದು ಕ್ಷಣವನ್ನು ನಾವು ಅಮೂಲ್ಯವಾಗಿ ಕಳಿಬೇಕಂತೆ. ಅಂಥ ಒಂದು ಚೈತನ್ಯವನ್ನು, ಉತ್ಸಾಹವನ್ನು, ನಿರ್ದಿಷ್ಟ ದೃಷ್ಟಿಕೋನವನ್ನು ವಿದ್ಯಾರ್ಥಿಗಳಿಗೆ ಕೊಡೋದು ಆ ಬ್ರಹ್ಮಚಾರಿಣಿ. ಅವಳ ಆರಾಧನೆಯಿಂದ ಆ ದಾರಿ ಸುಗಮವಾಗುತ್ತದೆ. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ ಅಂತ ಹೇಳ್ತಾರೆ. ನೈಷ್ಠಿಕ ಬ್ರಹ್ಮಚರ್ಯದಲ್ಲಿದ್ದು ಕಠಿಣ ನಿಯಮಗಳಿಗೆ ಒಳಪಟ್ಟು ಸಾಧನೆ ಮಾಡುವಂಥವ್ರಿಗೆ ಯಶಸ್ಸು ಕೊಡ್ತಾಳೆ ಬ್ರಹ್ಮಚಾರಿಣಿ. ಮುಂದೆ ಕಾರ್ಯಕಾರಣ ಸಂಬಂಧವಾಗಿ ಶಿವನನ್ನು ವರಿಸ್ತಾಳೆ. ಚಂದ್ರಘಂಟ ಅಂತ ಅನ್ನಿಸ್ಕೋತಾಳೆ ಶ್ರೀಮಾತೆ.
ಶಿವ ಅದುವರೆ ತನಕ ಅರ್ಧ ಆಗಿದ್ದ ಅಷ್ಟೆ. ಅವನನ್ನು ಕಂಪ್ಲೀಟ್ ಆ ಪರಿಪೂರ್ಣತೆಯನ್ನು ಶಿವನಲ್ಲಿ ತಂದುಕೊಟ್ಟಿದ್ದು ಆ ಶಿವೆ, ಆ ಮಾತೆ. ಶಿವನಾದರೂ ಪಶುಪತಿ ಎಲ್ಲರನ್ನೂ ನಂಬಿಬಿಡ್ತಾನೆ, ಅದಕ್ಕೆ ಅವನನ್ನು ಭೋಲೆನಾಥ ಅಂತ ಕರೆಯೋದು. ಆದರೆ ಅವಳು ಹಾಗಲ್ಲ. ಯಾರೂ ಅವಳನ್ನ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಂತ್ರ ಕುತಂತ್ರ ಅವಳ ಮುಂದೆ ನಡೆಯೋದಿಲ್ಲ. ಆಕೆ ಅವ್ಯಾಜ ಕರುಣಾಮೂರ್ತಿ ಹೌದು, ಆದರೆ ಏನು ಯಾವ ದಿವ್ಯ ಪದವಿಯನ್ನಾದರೂ ಕೊಡ್ತಾಳೆ ಅವಳು, ಅಷ್ಟು ಶಕ್ತಿ ಇದೆ. ಆದರೆ ಅಸತ್ಯದ ಮಾರ್ಗದಲ್ಲಿ ನಡೆಯೋರಿಗೆ ಅವಳ ಅನುಗ್ರಹ ಸಿಕ್ಕೋದಿಲ್ಲ. ಸಿಂಹ ಅಭಿವ್ಯಕ್ತಿ ಪಡುವಂಥದ್ದು ಇಂಥ ನಾಯಕತ್ವದ ಗುಣಗಳನ್ನು. ಈ ಸಮನ್ವಯ ಶಕ್ತಿಯಿಂದ ಶಿವಶಕ್ತಿಯರ ಈ ಸಮನ್ವಯ ಶಕ್ತಿ ಏನಿದೆ, ಲೋಕ ಸಂಚಾಲನ ಮತ್ತು ಲೋಕ ನಿಗ್ರಹಣ ಇವುಗಳನ್ನು ನಡೆಸುತ್ತವೆ. ಇದನ್ನೇ ನಮ್ಮ ಶಾಸ್ತ್ರ ಪುರಾಣಗಳೆಲ್ಲ ಹೇಳೋದು. ಈ ಶಕ್ತಿಯನ್ನೇ ನಾವು ಕೂಷ್ಮಾಂಡ ಅಂತ ತಿಳಿದು ಆರಾಧನೆ ಮಾಡ್ತೀವಿ. ಸಾಧಾರಣ ಸ್ತ್ರೀಯಾಗಿ ಜನಿಸಿದ್ದು ಆಕೆ ಇದೇ ಮೃತ್ಯುಲೋಕದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸ್ತಾಳೆ. ಆದರೆ ಆಕೆ ಜಗನ್ಮಾತೆ ಆಗಬೇಕು, ಸರ್ವಶಕ್ತಳಾಗಬೇಕು ಅಂತಂದರೆ ಅದು ಕೇವಲ ಸ್ವತಃ ತಪಸ್ಸಿನಿಂದ. ಅವಳಿಗೆ ಬೇರೆ ಯಾವ ಮಾರ್ಗಗಳೂ ಇಲ್ಲ. ಸುಲಭದ ದಾರಿಯಲ್ಲಿ ಅವಳು ಚಲಿಸಲೇ ಇಲ್ಲ. ಕಠೋರವಾದ ತಪಸ್ಸನ್ನು, ಆ ಹಠವನ್ನು ಇಟ್ಕೊಂಡು ಆ ಜಗನ್ಮಾತೆಯ ಪದವಿಯನ್ನು ಅವಳು ಪಡ್ಕೋತಾಳೆ. ಅದಕ್ಕೆ ಆಕೆ ಮಾಡಿದ ತಪಸ್ಸು ಏನು ಅಂತಂದರೆ, ನಾವು ದೇವಿ ಪುರಾಣ ಶಿವಪುರಾಣಗಳಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಅದು ತುಂಬ ದುಸ್ಸಾಧ್ಯವಾದಂಥದ್ದು. ಅವಳನ್ನು ಅದನ್ನು ಜ್ಞಾಪಿಸ್ಕೊಳ್ಳೋದೇ ಸ್ತ್ರೀಯರಿಗೆ ನಿಜವಾಗ್ಲೂ ಸ್ಫೂರ್ತಿ. ಬರೀ ಸ್ತ್ರೀಯರಿಗೆ ಅಂತಲ್ಲ, ಎಂಥವ್ರಿಗೂ ಅಷ್ಟೇ. ಆ ಹೆಣ್ಮಗಳು ಆ ಕಾಡಿನಲ್ಲಿ, ಅಂಥ ಕೊರೆಯೋ ಚಳಿನಲ್ಲಿ ಅಲ್ಲಿ ಹುಟ್ಟಿ ಬೆಳೆದು ಎಂಥೆಂಥ ಸವಾಲುಗಳನ್ನೆಲ್ಲ ಎದುರಿಸಿ ತಾನು ಅಂದ್ಕೊಂಡಿದ್ದನ್ನು ಸಾಧಿಸ್ತಾಳಲ್ಲ, ಅದು ಎಂಥ ದುರ್ಬಲ ಹೃದಯದವ್ರನ್ನಾದರೂ ಒಂದು ಗಟ್ಟಿತನವನ್ನು ತಂದುಕೊಡುತ್ತೆ. ಅವಳ ಬಗ್ಗೆ ಹಯಗ್ರೀವರು ಅಗಸ್ತ್ಯರಿಗೆ ಅವಳ ರಹಸ್ಯಗಳನ್ನೆಲ್ಲ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ. ವಿಷ್ಣು ಸಹಸ್ರನಾಮಕ್ಕಿಂತ ಶಿವ ಸಹಸ್ರನಾಮಕ್ಕಿಂತ ಲಲಿತಾ ಸಹಸ್ರನಾಮ ಶ್ರೇಷ್ಠ ಅಂತ ಹೇಳ್ತಾರೆ. ಯಾವತ್ತೂ ಸ್ತ್ರೀ ಶಕ್ತಿಯ ಆರಾಧನೆಯಿಂದ ತತ್ಕ್ಷಣದ ಫಲವನ್ನು ಪಡ್ಕೊಳ್ಬಹುದು ಅಂತ ಅನ್ನೋದು ಶಕ್ತಿಯ ಆರಾಧಕರ ನಂಬಿಕೆ. ಹಾಗಾಗಿ ಈ ಏನು ಬರುತ್ತೆ, ಮೊದಲನೇ ನಾಮಾವಳಿನೇ ನೋಡಿ. ಇವಾಗ ಹೇಗೆ ಎಷ್ಟು ಚೆನ್ನಾಗಿದೆ, ಸಿಸ್ಟಮ್ಯಾಟಿಕ್ ಆಗಿದೆ. ಅಂಬ ಅಥವಾ ಅಮ್ಮ ಅಂದರೆ ಸಾಕು, ಅಂತೀವಲ್ಲ, ಅದೇ ಒಂದು ಬೀಜಾಕ್ಷರ, ಅದೇ ಒಂದು ಮಂತ್ರ. ಅಷ್ಟನ್ನೇ ಹೇಳ್ಕೊಂಡ್ರೆ ಸಾಕು, ತಾಯಿಗೆ ತಲುಪಿಬಿಡುತ್ತೆ. ಕ್ಷಿಪ್ರಪ್ರಸಾದಿನಿ, ಆ ಸಂವೇದನೆ ತುಂಬ ಬೇಗ ತಲುಪುತ್ತೆ ತಾಯಿಗೆ. ಶ್ರೀಮಾತಾ ಅಂತಲೇ ಶುರು ಆಗುತ್ತೆ. ಆ ಶ್ರೀಮಾತೆ ಆ ಮೊದಲನೇ ಭಾಗಗಳಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಆಕೆಯ ಸೌಂದರ್ಯವನ್ನು ವರ್ಣಿಸಲಾಗುತ್ತೆ. ತಾಯಿಯ ಸೌಂದರ್ಯವನ್ನು ವರ್ಣಿಸುವಾಗ ಅಲ್ಲಿ ಸತ್ಯಂ ಶಿವಂ ಸುಂದರಂ, ಆ ದಿವ್ಯತೆ, ಆ ದೈವಿಕವಾದ ಆ ಸೌಂದರ್ಯ ಅನ್ನುವಂಥದ್ದು ಎಂಥದ್ದು, ಆ ಮಾತೃಸ್ವರೂಪಿ ಸೌಂದರ್ಯ ಎಂಥದ್ದು ಅನ್ನೋದು ವಿದ್ಯಾರಣ್ಯರು, ಶಂಕರಾಚಾರ್ಯರು, ಕಾಳಿದಾಸ, ಕೆಲವರು ಮಾತ್ರ, ತುಂಬ ದುರ್ಲಭವಾದಂಥದ್ದು, ಕೆಲವರಿಗೆ ಮಾತ್ರ ಅದು ಸಿಕ್ಕಿರೋವಂಥದ್ದು. ಅವರು ಪುಣ್ಯಾತ್ಮರು. ಅಲ್ಲಿ ಆ ಶಿಶುಭಾವವನ್ನು ಮಾತ್ರ ನಾವು ಗ್ರಹಿಸ್ಕೋಬೇಕು. ಆ ಶಿಶುಭಾವದಲ್ಲಿ ಆ ತಾಯಿಯನ್ನು ನೋಡಿ ಅದೆಷ್ಟು ಚೆನ್ನಾಗಿ ಅವರು ಆನಂದಿಸ್ತಾರೆ, ಮುಗ್ಧರಾಗಿ ಅದನ್ನು ಆನಂದಿಸ್ತಾರೆ, ವರ್ಣಿಸ್ತಾರೆ. ಆಕೆ ಚಿದಗ್ನಿಕುಂಡ ಸಂಭೂತ ಅಂತ ಹೇಳ್ತಾರೆ. ಚಿತ್ ಅನ್ನೋದು ನಮ್ಮ ಮೂಲ ಅಸ್ತಿತ್ವ. ಅಲ್ಲಿ ಅಗ್ನಿ, ಅದು ಒಂದು ತಪನೆ ಅನ್ನುವಂಥ ಒಂದು ಅಗ್ನಿ ಇರುತ್ತೆ ಪ್ರತಿಯೊಬ್ಬರಲ್ಲೂ ಅಷ್ಟೇ. ಆ ವೆರಿ ಅಸ್ತಿತ್ವ, ಆ ವೆರಿ ಎಕ್ಸಿಸ್ಟೆನ್ಸಲ್ಲೇ ಆ ತಪನೆ ಅನ್ನುವಂಥ ಒಂದು ಅಗ್ನಿಕುಂಡ ಇರುತ್ತೆ. ಆ ಚಿತ್ ಅನ್ನೋ ಅಗ್ನಿಕುಂಡದಲ್ಲಿ ಉದ್ಭವಿಸಿದವಳಂತೆ ಆ ಮಹಾತಾಯಿ. ದೇವಕಾರ್ಯ ಸಮುದ್ಯತ, ತನ್ನನ್ನು ತಾನು ಸದಾಕಾಲ ದೇವಕಾರ್ಯಕ್ಕೋಸ್ಕರ ತೊಡಗಿಸ್ಕೊಂಡಿರ್ತಾಳಂತೆ. ಅಂತಂದರೆ ಯಾವುದು? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ಎಂಥೆಂಥ ಪಾಖಂಡಿಗಳನ್ನೂ ಸದಾಚಾರ ಪ್ರವರ್ತಿಕ ಅಂತಂದರೆ ಸದಾಚಾರಿಗಳನ್ನಾಗಿ ಪರಿವರ್ತಿಸುವಂಥ ಒಂದು ಕ್ಷಮತೆ ಆ ತಾಯಿಯಲ್ಲಿರುತ್ತಂತೆ. ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ. ಆ ಯುದ್ಧಕ್ಕೆ ಹೊರಡುವಾಗ ಎಷ್ಟು ಕರ್ತವ್ಯನಿಷ್ಠೆ ಅಂತಂದರೆ ಆವಾಗಲೂ ಯುದ್ಧದಲ್ಲಿ
ತೊಡಗಿ ಇರ್ತಾಳೆ. ಆ ಚಕ್ರರಾಜರಥಾರೂಢ, ಆ ಶ್ರೀಚಕ್ರವನ್ನೇ ರಥವನ್ನಾಗಿ ಮಾಡಿಕೊಂಡು ಸರ್ವಾಯುಧ ಪರಿಷ್ಕೃತ, ಎಲ್ಲ ಆ ವೆಪನ್ಸು ಎಲ್ಲ ತುಂಬ ಇದಿರಿಲ್ಲದಂಥದ್ದು ಅಂಥ ಅಸ್ತ್ರಗಳನ್ನೆಲ್ಲ ಪರಿಶೋಭಿಸಿಕೊಂಡು ಹೊರಡ್ತಾಳಂತೆ. ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ, ತುಂಬ ಸಹರ್ಷದಿಂದ ಅವಳು ಆ ಕೆಲಸನ ಮಾಡ್ತಾಳಂತೆ. ಅಲ್ಲಿ ಯಾವುದೇ ಕೊರತೆ ಇಲ್ಲ, ಪರಾಕ್ರಮಕ್ಕಾಗಲಿ ಆತ್ಮವಿಶ್ವಾಸಕ್ಕಾಗಲಿ ಯಾವುದೇ ಕೊರತೆ ಇಲ್ಲ. ಆ ಭಂಡ ಸೈನ್ಯ, ಆ ರಾಕ್ಷಸರ ಸೈನ್ಯವನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಆಟ ಆಡ್ದಂಗೆ ಅವಳು ವಧಿಸ್ತಾಳಂತೆ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ, ಆ ಎಲ್ಲ ದೇವಾನುದೇವತೆಗಳನ್ನು, ನಾರಾಯಣನಿಂದ ಹಿಡಿದು ಎಲ್ಲ ದೇವಾನುದೇವತೆಗಳನ್ನು ಒಂದು ಕಿರು ಬೆರಳಿನಲ್ಲಿ ಸೃಷ್ಟಿಸಿಬಿಡ್ತಾಳಂತೆ. ಅಂಥ ಸಾಮರ್ಥ್ಯ ಇರುವಂಥವಳು. ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ, ಅಂಥ ಪಾಶುಪತಾಸ್ತ್ರ ಎಲ್ಲ ಆಯುಧಗಳನ್ನು ಉಪಯೋಗಿಸ್ಕೊಂಡು ತುಂಬ ಒಂದು ಮದಾಲಸ, ಆ ಡಿಗ್ನಿಟಿಯ ಇದರಲ್ಲಿ ಯುದ್ಧಕ್ಕೆ ಹೋಗಿ ಎಲ್ಲ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡ್ತಾಳಂತೆ. ಅವಳ ಸ್ವಭಾವ ಎಂಥದ್ದು ಅನ್ನೋದನ್ನು ಮುಂದೆ ನೋಡ್ತಾ ಇದ್ದರೆ, ಶಾಂಕರಿ, ಶ್ರೀಕರಿ, ಸಾಧ್ವಿ, ಆಕೆ ತುಂಬ ಸಾಧು ಸ್ವಭಾವದವಳು, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವಂಥವಳು, ಸಂಪತ್ತನ್ನು ಕೊಡುವಂಥವಳು, ಶರತ್ಕಾಲದ ಚಂದ್ರನಂತೆ ಮುಖವುಳ್ಳವಳು. ಅದಕ್ಕೆ ಅವಳಿಗೆ ಶಾರದಾ ಅಂತ ಹೆಸರು. ಆಕೆ ಹೇಗಿರ್ತಾಳೆ ಅಂತಂದರೆ ನಿತ್ಯ ಮುಕ್ತ, ನಿರ್ವಿಕಾರ, ನಿಷ್ಪ್ರಪಂಚ, ನಿರಾಶ್ರಯ. ಅವಳು ಸಮಸ್ತ ಲೋಕಕ್ಕೆ ಆಶ್ರಯದಾತಳು, ಆದರೆ ಅವಳಿಗೆ ಯಾವ ಆಶ್ರಯದ ಅಗತ್ಯ ಇಲ್ಲ. ಹೆಣ್ಣು ಅಬಲೆ ಅಂತ ತುಂಬ ಸುಲಭವಾಗಿ ಅಂದ್ಕೊಳ್ಳೋರು ಯೋಚನೆ ಮಾಡಬೇಕು. ಆ ಮಹಾತಾಯಿ ಇರ್ತಾಳೆ, ಅವಳಿಗೆ ಯಾವ ಆಶ್ರಯವೂ ಬೇಕಿಲ್ಲ, ಆದರೆ ಅವಳು ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾಳೆ. ನಿರ್ಮದ ಮದನಾಶಿನಿ, ಸ್ವಯಂ ಅವಳಿಗೆ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಸೋಂಕಿಲ್ಲ, ಆದರೆ ಅವಳು ಅವುಗಳನ್ನೆಲ್ಲ ನಿವಾರಿಸ್ತಾಳೆ. ಮೃತ್ಯು ಮಥನಿ, ಮೃತ್ಯುವನ್ನು ಮಥಿಸ್ತಾಳಂತೆ. ಸಾಂದ್ರ ಕರುಣ, ಆ ಕರುಣೆ ಎನ್ನುವಂಥದ್ದು ಅಷ್ಟು ಹೆಪ್ಪುಗಟ್ಟಿರುತ್ತೆ ಅವಳಲ್ಲಿ ಅಂತಂದರೆ ಎಂಥವ್ರನ್ನಾದರೂ ಕ್ಷಮಿಸೋಕ್ಕೆ ಅವಳು ತಯಾರಾಗ್ಬಿಡ್ತಾಳೆ. ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ, 64 ಕೋಟಿ ಯೋಗಿನಿಯರು, ಸ್ತ್ರೀ ಶಕ್ತಿ ಅಂತಂದರೆ ಸುಮ್ಮನೆ ಅಲ್ಲ, ಅಂಥ ಯೋಗಿನಿಯರ ಒಂದು ಸೈನ್ಯವನ್ನೇ ಅವಳು ಹೊಂದಿರ್ತಾಳೆ ಮಹಾತಾಯಿ. ಯಾವಾಗಲೂ ಆ ಯೋಗಿನಿಯರ ಗಣ ಆಕೆಯನ್ನು ಉಪಾಸನೆ ಮಾಡೋದ್ರಲ್ಲಿ ತಲ್ಲೀನವಾಗಿರುತ್ತೆ. ಅದು ಗುಪ್ತ ಯೋಗಿನಿಯರು. ಧ್ಯಾನ ಧ್ಯಾತೃ ಧ್ಯೇಯ ರೂಪ, ಧರ್ಮಾಧರ್ಮ ವಿವರ್ಜಿತ, ಧ್ಯಾನವೂ ಅವಳೇ, ಧ್ಯೇಯವೂ ಅವಳೇ, ಅಂದರೆ ಗುರಿಯೂ ಅವಳೇ. ಧ್ಯಾನ ಧ್ಯಾತೃ ಧ್ಯೇಯ ರೂಪ, ಧ್ಯಾನಿಸುವವರೂ ಅವಳೇ, ಧ್ಯಾನವೂ ಅವಳೇ, ಧ್ಯಾನ ಮಾಡಬೇಕಾಗಿರುವಂಥದ್ದು ಅವಳೇ. ಸೊ ಧರ್ಮ ಅಧರ್ಮ ಈ ಎಲ್ಲ ದ್ವಂದ್ವಗಳನ್ನು ಮೀರಿರೋವಂಥವಳು ಅಂತ. ಭಾನುಮಂಡಲ ಮಧ್ಯಸ್ಥ, ಸೂರ್ಯಮಂಡಲದ ಮಧ್ಯದಲ್ಲಿ ಇರ್ತಾಳೆ ಅಂತಂದರೆ ಪ್ರತಿ ಕ್ಷಣವೂ ಅವಳು ಈ ಪ್ರಪಂಚದಲ್ಲಿ ಅಧಿಷ್ಠಾತ್ರಿಯಾಗಿ, ಸರ್ವಸಾಕ್ಷಿಯಾಗಿ, ಸಂಚಾಲಕ ಶಕ್ತಿಯಾಗಿ ನಡೆಸ್ತಾ ಇದ್ದಾಳೆ ಎಲ್ಲ ಕೆಲಸಗಳನ್ನು. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಅಂತ ಹೇಳ್ತಾರೆ. ಅಂದರೆ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಷ್ಟೊತ್ತಿಗೆ ಎಷ್ಟೋ ಲೋಕಗಳನ್ನು, ಎಷ್ಟೋ ಸೃಷ್ಟಿಯನ್ನು ಮಾಡ್ತಾ ಇರ್ತಾಳೆ, ಲಯಿಸ್ತಾ ಇರ್ತಾಳೆ. ನಿರಂತರವಾಗಿ ನಡೀತಾ ಇರುತ್ತಂತೆ. ನಮಗೆ ಅದು ನಮ್ಮ ಬುದ್ಧಿಗೆ ನಿಲುಕೋಷ್ಟೊತ್ತಿಗೆ ಎಷ್ಟೋ ಕೆಲಸ ಆಗೋಗ್ತಾ ಇರುತ್ತಂತೆ. ಸಹಸ್ರ ಶೀರ್ಷ ವದನಾ ಸಹಸ್ರಾಕ್ಷಿ ಸಹಸ್ರಪಾತ್, ಅಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಹಾಗೇನೆ ಅರ್ಜುನ ನೋಡ್ಬಿಟ್ಟು ಹೇಳ್ತಾನಲ್ಲ ಸಹಸ್ರಾಕ್ಷ ಸಹಸ್ರಪಾತ್ ಅಂತ. ಇಲ್ಲೂ ಅದೇ ಥರ ಆ ಜಗನ್ಮಾತೆಗೆ, ಜಗತ್ತಿಗೆ ಮಾತೆ ಅವಳು ಅಂತಂದಮೇಲೆ ಇನ್ನು ಅವ್ರಿಗೆ ಇವ್ರಿಗೆ ಅಂತ ಅನ್ನೋದಿಲ್ಲ. ಸಹಸ್ರಾಕ್ಷಿ, ಸಾವಿರಾರು ಕಣ್ಣುಗಳು, ಸಾವಿರಾರು ಕೈಗಳು, ಸಾವಿರಾರು ಕಾಲುಗಳು, ಅವಳ ಮಹೋರೂಪ ಅದು ಆಗಿದ್ದಾಳಂತೆ. ಆ ಬ್ರಹ್ಮಕೀಟ ಜನನಿ, ಬ್ರಹ್ಮನಿಂದ ಹಿಡಿದು ಒಂದು ಸಾಧಾರಣ ಕೀಟದ ತನಕ, ಕಣ್ಣಿಗೆ ಕಾಣಿಸದೇ ಇರುವಂಥ ಒಂದು ಕೀಟದ ತನಕ ಎಲ್ಲದಕ್ಕೂ ಜನನಿ ಅವಳೇ. ಇನ್ನು ಅವಳನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತಂದಮೇಲೆ ಇವ್ರಿಗೆ ಮಾತ್ರ ತಾಯಿ, ಅವರಿಗಲ್ಲ ಅನ್ನೋದಲ್ಲ. ನಿಮ್ಮ ಪ್ರಪಂಚದ ಎಲ್ಲ ಸಂಘರ್ಷಗಳಿಗೆ ಏನು ಪರಿಹಾರ ಇದೆ ಅಂತಂದರೆ ಈ ತಾಯಿಯ ಆ ತತ್ವ, ಮಾತೃತತ್ವವನ್ನು ಒಪ್ಪಿಕೊಳ್ಳೋದ್ರಲ್ಲಿದೆ. ಒಪ್ಪಿಕೊಂಡ್ಬಿಟ್ರೆ ಅಲ್ಲಿ ಇನ್ಯಾವ ಕ್ಲೇಶಗಳಿಗೂ ಒಂದು ನೆರಳು ಇರೋದಿಲ್ಲ ಕ್ಲೇಶದ್ದು.
ಅಷ್ಟು ಸಂಪೂರ್ಣವಾದ ಪರಿಪೂರ್ಣವಾದ ಒಂದು ಮನಸ್ತೃಪ್ತಿ ಸಿಕ್ಕುತ್ತೆ. ವಿಷ್ಣು ಮಾಯಾ ವಿಲಾಸಿನಿ, ಇಡೀ ಪ್ರಪಂಚವನ್ನು ಮಾಯೆಯಾಗಿ ಆವರಿಸ್ಕೊಂಡು ಆಟ ಆಡಿಸ್ತಾ ಇರ್ತಾಳೆ. ಅವರವರ ಕರ್ಮಕ್ಕೆ ತಕ್ಕಂತೆ ಪುಣ್ಯ ಅಪುಣ್ಯ ಫಲಪ್ರದ, ಪುಣ್ಯ ಅಪುಣ್ಯ ಎರಡಕ್ಕೂ ಆ ಫಲಗಳನ್ನು ಕೊಡ್ತಾ ಹೋಗ್ತಾಳೆ. ನ್ಯಾಯಾಧೀಶೆ. ಸಂಹೃತಾಶೇಷ ಪಾಖಂಡ ಸದಾಚಾರ ಪ್ರವರ್ತಿಕ, ಎಂಥೆಂಥವ್ರೂ ಎಷ್ಟೇ ಜನ್ಮಗಳು ಉರುಳಿದ್ರೂ ಕೊನೆಗಾದರೂ ಒಂದು ಧರ್ಮದ ದಾರಿಗೆ ಬರಲೇಬೇಕು. ಅದುವರಿ ತನಕ ಇದು ಕರ್ತಾರನ ಕಮ್ಮಟ, ಅದು ಗಾಣ ಅಂತ ಹೇಳ್ತಾರಲ್ಲ, ನುರಿತಾನೇ ಇರಬೇಕು. ಆ ಸದಾಚಾರಿಗಳನ್ನಾಗಿ ಮಾಡೋದ್ರಲ್ಲಿ ಅವಳು ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ ಇರ್ತಾಳಂತೆ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ, ಎಷ್ಟೇ ನೋವಿರಲಿ ಪ್ರಾಪಂಚಿಕವಾಗಿ, ಆ ತಾಯಿಯಲ್ಲಿ ನಾವು ಶರಣಾಗ್ಬಿಟ್ರೆ ಆ ತಾಪತ್ರಯ ಅನ್ನುವಂಥ ಆದಿ ದೈಹಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಆ ತಾಪತ್ರಯಗಳು ಅಂತ ಹೇಳೋದು, ಆ ಅಗ್ನಿ ಅದು ನಿಜವಾಗ್ಲೂ ಅದನ್ನು ಅನುಭವಿಸೋರಿಗೆ ಮಾತ್ರ ಅದರದ್ದು ತಾಪ ಏನು ಅನ್ನೋದು ಗೊತ್ತಾಗುತ್ತೆ. ನಾವು ಏನಾದರೂ ಹೇಳ್ಬೋದು, ಉತ್ಸಾಹ ತುಂಬಿಸ್ಬೋದು, ಇನ್ನೊಂದು ಮಾಡ್ಬೋದು, ಅದೆಲ್ಲ ಕ್ಷಣಿಕ. ಆದರೆ ಆ ಅಗ್ನಿಯಂತೆ ಸುಡ್ತಾ ಇರುತ್ತಲ್ಲ, ಅದನ್ನು ಹೋಗಲಾಡಿಸೋದಕ್ಕೆ ಆ ತಾಯಿಯಲ್ಲಿ ಶರಣು ಹೋಗೋದೊಂದೇ ನಮಗೆ ಮಾರ್ಗ. ಅನ್ಯಥಾ ಶರಣಂ ನಾಸ್ತಿ ಅಂತ ಶರಣು ಹೋದಾಗ ಎಂಥ ಅಗ್ನಿಯಂತೆ ಸುಡುವಂಥ ತಾಪತ್ರಯಗಳಿದ್ರೂ ಸಮಾಹ್ಲಾದನ ಚಂದ್ರಿಕಾ, ಬೆಳದಿಂಗಳಂತೆ ತಂಪು ಕೊಡ್ತಾಳಂತೆ, ಮನಸ್ಸಿಗೆ ನೆಮ್ಮದಿ ಕೊಡ್ತಾಳಂತೆ ಆ ತಾಯಿ ಎಲ್ಲರಿಗೂ ಇರೋವಾಗ ನಾವು ಯಾಕೆ ಕಂಗಿಡಬೇಕು, ಯಾಕೆ ದಾರಿ ತಪ್ಪಬೇಕು? ಅದರ ಅಗತ್ಯ ಇರೋದಿಲ್ಲ. ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾದ್ಯಾನಂದ ಸಂತತಿ, ಆಕೆ ಹೇಗಿರ್ತಾಳಪ್ಪ ಅಂತಂದರೆ ಯಾವುದಕ್ಕೂ ಅಲಿಪ್ತ, ಯಾವುದಕ್ಕೂ ಅವಳು ಅಂಟ್ಕೊಂಡಿರೋದಿಲ್ಲ, ಎಲ್ಲವನ್ನೂ ಮಾಡ್ತಾಳೆ, ಅವಳಿಲ್ಲದೆ ಏನೂ ಇಲ್ಲ. ಆದರೆ ಅವಳು ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ, ನಿರ್ಲಿಪ್ತವಾಗಿರ್ತಾಳೆ. ಸ್ವಾತ್ಮಾನಂದ, ಆ ಬ್ರಹ್ಮಾನಂದ ಅನ್ನೋದು ಸ್ವಾತ್ಮಾನಂದ, ಅದರಲ್ಲಿ ಮುಳುಗೋಗಿರ್ತಾಳೆ. ತನ್ನೊಳಗೆ ತಾನು ಮೊದಲೇ ತಪೋ ಯೋಗಿನಿ, ಯೋಗೇಶ್ವರಿ ಅವಳು, ಅದರಲ್ಲಿ ಮುಳುಗೋಗಿರ್ತಾಳಂತೆ. ಸದ್ಯ ಪ್ರಸಾದಿನಿ ಅಂತಾರೆ. ಆ ಕ್ಷಣದಲ್ಲಿ, ತತ್ಕ್ಷಣದಲ್ಲಿ ಕೊಟ್ಟುಬಿಡ್ತಾಳೆ. ಅದನ್ನ ಪೋಸ್ಟ್ಪೋನ್ ಮಾಡೋದು, ಕಾಯಿಸೋದು ಅದೆಲ್ಲ ಇಲ್ಲವೇ ಇಲ್ಲ. ತಾಯಿ ಅಂತನ್ನೋದೇ ಅದಕ್ಕೆ. ತಕ್ಷಣ ಅರ್ಥ ಮಾಡ್ಕೋತಾಳೆ. ಸದ್ಯ ಪ್ರಸಾದಿನಿ, ವಿಶ್ವಸಾಕ್ಷಿಣಿ, ಸಾಕ್ಷಿವರ್ಜಿತ, ಎಲ್ಲವೂ ಆಗಿರ್ತಾಳೆ, ಆದರೆ ಏನೂ ಆಗಿರೋದಿಲ್ಲ ಆ ಥರ. ವ್ಯಾಪಿನಿ ವಿವಿಧಾಕಾರ, ಎಲ್ಲ ಆಕಾರಗಳಲ್ಲೂ ಪಾತ್ರಗಳಲ್ಲೂ ಅವಳೇ ಇರ್ತಾಳಂತೆ. ಸ್ತ್ರೀಯ ಸಮಸ್ತ ಸಕಲ ಜಗತ್ಸು. ಅದಕ್ಕೆ ಯಾರನ್ನೂ ಅಗೌರವಿಸುವಂಥ ಮಾತುಗಳನ್ನು, ಚಿಂತನೆಗಳನ್ನು ಮಾಡಬಾರ್ದು. ಯಾಕೆಂದರೆ ಎಲ್ಲರೊಳಗಡೆನೂ ಇರೋದು ಆ ಮಾತೃಶಕ್ತಿನೇ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ, ನಮಸ್ತಸ್ಯೈ 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 ನಮೋ ನಮಃ. ಆದ್ದರಿಂದ ವಿದ್ಯಾ ಅವಿದ್ಯ ಎರಡೂ ಅವಳೇ. ಬರೀ ಜ್ಞಾನಿಗಳಲ್ಲಿ ಮಾತ್ರ ಅವಳು ಇರ್ತಾಳೆ ಅಂತಲ್ಲ, ಏನೂ ತಿಳಿಯದಂಥ ಪಾಮರರಲ್ಲೂ ಅವಳೇ ಇರ್ತಾಳೆ. ಅದು ಅವಳ ಲೀಲೆ. ಈ ಲೋಕದ ನಾಟಕವನ್ನು ಮುನ್ನಡೆಸೋದಕ್ಕೋಸ್ಕರ ಅವಳ ಲೀಲೆ ಅದು. ಗುರುಮೂರ್ತಿರ್ ಗುಣನಿಧಿರ್ ಗೋಮಾತಾ ಗುಹಜನ್ಮಭೂಹು. ನಾವು ಯಾಕೆ ಹಿಂದೂಗಳು ಗೋಮಾತೆಗೆ ಅಷ್ಟು ನಾವು ಭಾವುಕರಾಗ್ತೀವಿ, ನಮ್ಮನ್ನು ನಾವು ರಿಲೇಟ್ ಮಾಡ್ಕೊಳ್ತೀವಿ ಅಂತಂದರೆ ಇಲ್ಲಿದೆ ನೋಡಿ, ಗೋಮಾತಾ ಗುಹಜನ್ಮಭೂಹು. ಗುರುಮೂರ್ತಿ ಅವಳು, ಸಾಕ್ಷಾತ್ ಗುರು ಅವಳು. ಸುಮ್ಮನೆ ವಿಶ್ವಗುರು ಅಂತ ಹೇಳೋದಿಲ್ಲ ಭಾರತಿಗೆ. ಗುರುಮೂರ್ತಿ, ಗುಣನಿಧಿ, ಗೋಮಾತಾ ಗುಹಜನ್ಮಭೂ. ಏಕಾಕಿನಿ ಭೂಮರೂಪ, ನಿರ್ದ್ವೈತ ದ್ವೈತವರ್ಜಿತ, ದ್ವಿತೀಯಾಕ ಮಮಾಪರ ಅಂತ ಹೇಳ್ತಾಳೆ. ಅಂದರೆ ಇನ್ಯಾರಿದ್ದಾರೆ ಎರಡನೇವರು ನನ್ನನ್ನು ಬಿಟ್ಟರೆ, ಇಲ್ಲಿ ಇರೋದೆಲ್ಲ ನಾನೇ ಅಂತ ಅಷ್ಟು ಅಧಿಕಾರವಾಣಿಯಿಂದ ಹೇಳ್ತಾಳೆ ತಾಯಿ. ನಿರ್ದ್ವೈತ, ಅಲ್ಲಿ ದ್ವೈತ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಇರೋದೇ ಒಂದು, ಅದೇ ನಾನು. ಸತ್ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ತಿಳಿದವರು ಅದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೆದುಕೊಳ್ತಾರಷ್ಟೇ. ಇರೋದೇ ಅದು, ದ್ವೈತ ವರ್ಜಿತ. ನಾಮಪಾರಾಯಣ ಪ್ರೀತ, ಅಂಥ ಮಹೋನ್ನತವಾದ ಚಾರಿತ್ರ್ಯ ಉಳ್ಳಂಥವಳು, ಅಗ್ನಿಗೆ ಸಮವಾದಂಥವಳು, ಅಗ್ನಿಜನ್ಯಳು. ನಾಮಪಾರಾಯಣ ಪ್ರೀತ, ಎಷ್ಟೊಂದು ಸಹಸ್ರನಾಮಗಳು ನಮ್ಮ ಪ್ರೀತಿಗೆ, ನಮ್ಮ ಭಕ್ತಿಗೆ ಸ್ಪಂದಿಸಿ ಅದೆಷ್ಟು ಹೆಸರುಗಳಿಗೆ ಹೋಗ್ಬಿಡ್ತಾಳೆ. ಆದರೆ ಒಂದು ನಾಮವನ್ನು ಕರೆದು ಅಮ್ಮ ತಾಯಿ ನೀನೇ ಗತಿ ಅಂತಂದುಬಿಟ್ರೆ ನಾಮಪಾರಾಯಣ ಪ್ರೀತ, ಅಷ್ಟು ಸಾಕಂತೆ ಅವಳು. ಇನ್ನೇನು ಬೇಡ, ಇನ್ನೇನನ್ನೂ ಕೇಳಲ್ಲ ಅವಳು. ಜನ್ಮ ಮೃತ್ಯು ಜರಾತಪ್ತ ಜನ ವಿಶ್ರಾಂತಿದಾಯಿನಿ. ಈ ಮೃತ್ಯುಲೋಕದ ಅನ್ನೋದು ಒಂದು ದೊಡ್ಡ ಸರ್ಕಲ್ ಅದು.
ಹುಟ್ಟು ಸಾವು ಅನುಭವಿಸು ಇದೇ ಆಗೋಗುತ್ತೆ. ಇದರಿಂದ ತುಂಬ ಆತ್ಮ ನರಳು ಬಿಡುತ್ತೆ, ಸುಸ್ತಾಗುತ್ತೆ, ಅದಕ್ಕೆ ಸಾಕಾಗೋಗುತ್ತೆ. ಆದರೆ ಕರ್ಮಬಂಧನದಲ್ಲಿ ತನ್ನನ್ನು ತಾನು ಸಿಕ್ಕಾಕಿಸ್ಕೊಂಡು ಒದ್ದಾಡುತ್ತೆ, ಹೊರಗಡೆಗೆ ಬರೋಕ್ಕಾಗ್ದೇನೆ. ಅಂಥವ್ರನ್ನ ಸಮುದ್ಧರಣ ಪಂಡಿತ, ಜನ ವಿಶ್ರಾಂತಿದಾಯಿನಿ, ಜನ್ಮ ಮೃತ್ಯು ಜರಾತಪ್ತ ಜನ ವಿಶ್ರಾಂತಿದಾಯಿನಿ. ಅದರಿಂದ ಸಾವು ಅಂದ ತಕ್ಷಣ ನಾವು ಹೆದರಬೇಕಾಗೂ ಇಲ್ಲ. ನಾವು ಹೋಗ್ತಾ ಇರೋದೇ ತಾಯಿ ಮಡ್ಲಿಗೆ, ಆ ನೆಮ್ಮದಿಗೆ, ಆ ವಿಶ್ರಾಂತಿಗೆ ಅಂತ ಅಂದ್ಕೊಂಡು ಆ ಸಾವನ್ನೂ ನಾವು ಸ್ವಾಗತಿಸಬೇಕು. ಅದೊಂದು ಕಟ್ಟಕಡೆಯ ತುಂಬ ಸುಖದ ಒಂದು, ಇಲ್ಲಿ ಯುದ್ಧದಲ್ಲೂ ನಮ್ಮನ್ನು ಗೆಲ್ಲಿಸ್ತಾಳೆ, ಆಮೇಲೂ ತನ್ನ ಮಡಿಲಲ್ಲಿ ಮಲಗಿಸ್ಕೋತಾಳೆ. ಈಗ ಭೂಮಿ ಮೇಲಿದ್ದೀವಿ, ಆಮೇಲೆ ಭೂಮಿ ಒಳಗಿರ್ತೀವಿ, ಎಲ್ಲವೂ ಆ ತಾಯಿಯ ಮಡಿಲೇ ಅಲ್ವೇ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಆ ತಾಯಿಯ ಮೇಲೆ ನಿಜವಾಗ್ಲೂ ನನಗಿನ್ನೇನು ಬೇಡಮ್ಮ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು, ನಿನ್ನನ್ನು ಭಕ್ತಿಯಿಂದ ಆ ಭಕ್ತಿಯನ್ನು ನಿನಗೆ ಸಮರ್ಪಿಸೋದು, ಆತ್ಮ ಸಮರ್ಪಣೆ ಮಾಡ್ಕೊಳ್ಳೋದು, ಇದನ್ನು ಬಿಟ್ಟು ನನಗೇನೂ ಬೇಡ ಅನ್ನೋಂಥವ್ರಿಗೆ ಅಂತರಂಗದಲ್ಲೇ ಅವಳು ಗೋಚರಿಸ್ತಾಳೆ. ಅವಳ ಆ ಸಾನ್ನಿಧ್ಯದಿಂದ ನಮಗೆ ಏನು ಪುಳಕ ಆಗಬೇಕು ಅದೆಲ್ಲ ಸಿಕ್ಕುತ್ತೆ ನಮಗೆ. ಆ ಕೊರತೆ ಅನ್ನೋದು ಇರೋದೇ ಇಲ್ಲ. ಅಯ್ಯೋ ಇದಿಲ್ವಲ್ಲ, ಏನು ಮಾಡೋದು, ಇಲ್ಲವೇ ಇಲ್ಲ. ಪರಿಪೂರ್ಣವಾದ ಆನಂದ, ನೆಮ್ಮದಿ ಅಲ್ಲಿ ಸಿಕ್ಕುತ್ತೆ. ಬಹಿರ್ಮುಖ ಸುದುರ್ಲಭ. ಎಲ್ಲೇ ಹೇಗೆ ಹುಡುಕಿ, ಯಾರೋ ತೋರಿಸ್ತಾರಂತೆ, ಯಾರೋ ಹೇಳ್ತಾರಂತೆ, ನಾನು ತೋರಿಸ್ಬಿಟ್ಟು, ಬಹಿರ್ಮುಖ ಸುದುರ್ಲಭ, ಅಂತರ್ಮುಖ ಸಮಾರಾಧ್ಯ. ಅದಕ್ಕೆ ಅಣಿ ಮಾಡೋದು ನಮ್ಮ ಹೊರಗಿನ ಪರಿಕರಗಳು, ಪೂಜೆ ಪುನಸ್ಕಾರ, ತಪಸ್ಸು, ಆರಾಧನೆ, ಇದೆಲ್ಲವೂ. ಆ ಅಂತರಂಗವನ್ನು ನಮಗೆ ಅಂತರ್ಮುಖಿಗಳಾಗಿ ನಮ್ಮನ್ನು ಮಾಡಿ ಅಲ್ಲಿ ಕಾಣುವಂಥ ಒಂದು ತರಬೇತಿ ಕೊಡೋದಕ್ಕೋಸ್ಕರ ಆ ಪರಿಕರಗಳಷ್ಟೇ. ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ. ಈ ಕೆಸರಿಂದ ಉದ್ಧರಿಸು ನಮ್ಮ ಕೈಯಲ್ಲೇ ಇದೆ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮೋಕ್ಷ ಅಂತಂದರೆ ಈ ಕ್ಷಣದಲ್ಲೇ ಸಾಧ್ಯ, ಇಲ್ಲಾಂದರೆ ಎಷ್ಟು ಜನ್ಮ ಆದರೂ ಆಗಲ್ಲ. ಎರಡೂ ಇರುತ್ತೆ, ನಮ್ಮ ಕೈಯಲ್ಲೇ ಇರುತ್ತೆ. ಅದರಿಂದ ಆ ತಾಯಿಯನ್ನು ನಂಬಿಬಿಟ್ರೆ ಈ ಕೆಸರಿನ ಒಡನಾಟ ಆದಷ್ಟು ಕಡಿಮೆ ಆಗುತ್ತೆ, ಸತ್ಸಂಗ ಸಿಕ್ಕುತ್ತೆ, ನಮ್ಮನ್ನು ನಾವು ಮೇಲ್ಮಟ್ಟಕ್ಕೆ, ಮೇಲ್ಸ್ತರಕ್ಕೆ ಏರಿಸ್ಕೊಳ್ಬೋದು. ಆ ಮಾರ್ಗದರ್ಶನ ಕೊಡ್ತಾಳೆ ತಾಯಿ. ಜೀವನದಲ್ಲಿ ಸಾರ್ಥಕ್ಯವನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ಬೋದು. ವಿಶ್ವಮಾತಾ, ಜಗದ್ಧಾತ್ರಿ, ವಿಶಾಲಾಕ್ಷಿ, ವಿರಾಗಿಣಿ, ಸುವಾಸಿನ್ಯರ್ಚನ ಪ್ರೀತ. ಹೆಣ್ಮಕ್ಳು, ಹೆಂಗಸರು ಪೂಜೆ ಮಾಡೋದು ಅಂತಂದರೆ ತುಂಬ ಖುಷಿಯಂತೆ ತಾಯಿಗೆ. ಏನು ಬೇಕಾದರೂ ಕೊಟ್ಟುಬಿಡ್ತಾಳೆ. ಆ ಗೌರಿ ಅಂತಂದರೆ ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ಆಕೆ ತಾಯಿನೂ ಹೌದು, ಮಗಳೂ ಹೌದು, ಒಡನಾಡಿ ಹೌದು. ನಮಗೆ ಕಷ್ಟ ಅಂದ ತಕ್ಷಣ ಓ ಅನ್ನೋಂಥ ಒಂದು ಶಕ್ತಿ ಹೌದು. ಏನಲ್ಲ, ವಾಟ್ ನಾಟ್, ಎಲ್ಲವೂ ಅದೇ. ಬಿಂದು ತರ್ಪಣ ಸಂತುಷ್ಟ. ಏನು ನೀವು ದೊಡ್ಡದಾಗಿ ಏನನ್ನೂ ಹೇಳೋಗೋದಿಲ್ಲ. ತುಂಬ ಸರಳರಲ್ಲಿ ಸರಳ ಆ ತಾಯಿ. ಅದಕ್ಕೆ ಅವಳ ಹೆಸರು ಲಲಿತಾ ಅಂತ ಹೇಳೋದು. ಆ ಒಂದು ಬಿಂದು, ಒಂದು ಆನಂದ ಬಾಷ್ಪ ಆಗಿರ್ಬೋದು, ಅಥವಾ ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ತೊಟ್ಟು ಅಮ್ಮ ನಿನಗೆ ನನ್ನ ಕಡೆಯಿಂದ ನನ್ನ ಭಕ್ತಿ ಅಂತ ಅರ್ಪಿಸ್ಬಿಟ್ರೆ ಸಾಕಂತೆ ತಾಯಿ. ಅವ್ಯಾಜ ಕರುಣಾಮೂರ್ತಿ ಅಜ್ಞಾನ ಧ್ವಾಂತ ದೀಪಿಕಾ. ಎಂಥ ಅಜ್ಞಾನದಲ್ಲಿ ಮುಳುಗಿದ್ರೂ ಅವ್ರನ್ನ ಕರುಣೆಯಿಂದ ಕಾಪಾಡ್ತಾಳಂತೆ. ಅಂಥ ಶಿವಶಕ್ತಿಯೈಕ್ಯ ರೂಪಿಣಿ, ಅಲ್ಲಿ ಭೇದವೇ ಇಲ್ಲ, ಆ ಶಕ್ತಿ ಒಂದೇ. ಆ ರೀತಿ ಇರುವಂಥ ಮಹಾತಾಯಿಯನ್ನು ಏನಪ್ಪ ಅವಳ ಆರಾಧನೆಯಿಂದ ಸಿಕ್ಕುವಂಥದ್ದು ಅಂತಂದರೆ, ಯಾಕೆ ಅವಳು ಬೇಕು ಕಲಿಯುಗದಲ್ಲಿ? ಮುಖ್ಯವಾಗಿ ಕೆಲವು ದುರ್ಗಾ ಅಂತ ಹೇಳ್ತಾರೆ. ಯಾಕೆ ದುರ್ಗಾ ಪೂಜೆ, ದುರ್ಗಾ ಆರಾಧನೆ ನಮಗೆ ಕಲಿಯುಗದಲ್ಲಿ ತುಂಬ ಬೇಕು, ಸರ್ವಶ್ರೇಷ್ಠ ಅಂತಂದರೆ ಇಲ್ಲಿಯ ಕಷ್ಟ ಕೋಟಲೆಗಳು, ಪರೀಕ್ಷೆಗಳು ಅಷ್ಟು ತೀವ್ರವಾಗಿರುತ್ತೆ, ಕಠಿಣವಾಗಿರುತ್ತೆ. ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾರೆ, ಈ ಫಲಶ್ರುತಿ ಏನಪ್ಪ ಲಲಿತೆಯನ್ನು ಆರಾಧನೆ ಮಾಡೋದ್ರಿಂದ ಅಂತಂದರೆ, ಲಲಿತೆಯನ್ನು ಆರಾಧನೆ ಮಾಡೋವಂಥವ್ರು ಅವರು ನಿರಾಳವಾಗಿ ನಿದ್ದೆ ಮಾಡ್ಕೊಂಡಿರ್ಬೋದು, ಆದರೆ ಕಾಯೋ ಶಕ್ತಿ ಜಾಗೃತವಾಗಿರುತ್ತಂತೆ. ನಿಂದಿಸಬಾರ್ದಂತೆ. ದೇವಿಯ ಆರಾಧಕರನ್ನು ಯಾರಾದರೂ ನಿಂದಿಸಿದ್ರೆ ಅಲ್ಲಿ ಶಿವನ ಭೂತಗಣಗಳು, ಭೈರವ ಎಲ್ಲರೂ ಕಾದಿರ್ತಾರಂತೆ ಶಿಕ್ಷೆ ಕೊಡೋದಕ್ಕೆ. ಕೆಟ್ಟ ಮಾತಿಂದ ಅನ್ನೋದಾಗಲಿ, ಅಥವಾ ವಾಮಾಚಾರ ಇನ್ನೊಂದು ಅಂತ ಹೆದರಿಸೋದಾಗಲಿ, ಮಾಡೋದಾಗಲಿ, ಅವರ ಹಣವನ್ನು ಅಪಹರಿಸೋದಾಗಲಿ, ಇಂಥದ್ದೆಲ್ಲ ಮಾಡೋದು ತುಂಬ ಕಷ್ಟವನ್ನು ನೋಡಬೇಕಾಗುತ್ತಂತೆ.
ಅದರಿಂದ ತಾಯಿಯ ಆಶೀರ್ವಾದದ ಅನುಗ್ರಹದ ನೆರಳಿನಲ್ಲಿರೋದು ನಮಗೆ ಎಲ್ಲದಕ್ಕಿಂತ ತುಂಬ ಒಂದು ಸುರಕ್ಷತೆಯ ಭಾವವನ್ನು ಕೊಡುತ್ತೆ. ಯಾಕೆಂದರೆ ನಾವು ಮೈಮರಿಬೋದು, ಆದರೆ ಅವಳು ನಮ್ಮ ಮೇಲೆ ದೃಷ್ಟಿ ಇಟ್ಟಿರ್ತಾಳೆ, ಸಹಿಸೋದೇ ಇಲ್ಲ. ಅದರಿಂದ ದುರ್ಗತಿ ನಾಶಿನಿ, ಯಾರು ಅವಳ ಶರಣ್ಯದಲ್ಲಿ ಇರ್ತಾರೋ ಅವರ ಬಗ್ಗೆ ನಾವು ಎಚ್ಚರವಾಗಿ ನಡ್ಕೋಬೇಕು. ಹೇಗೋ ನಾಲ್ಗೆ ಹರಿಬಿಡೋದು ಅದೆಲ್ಲ ಮಾಡಿಕೊಡ್ದು ತುಂಬ ಡೇಂಜರಸ್, ಅದು ಅಪಾಯಕಾರಿ. ಎಂಥ ಪಾಪಗಳನ್ನೇ ಮಾಡಿ ಏನೇನೋ ಪ್ರಾಯಶ್ಚಿತ್ತಗಳನ್ನು ಮಾಡಿದ್ರೂ ಅದರಿಂದ ಪರಿಹಾರ ಆಗಲಿಲ್ಲ ಅನ್ನೋಂಥದ್ದೆಲ್ಲ ತಾಯಿಯ ಆರಾಧನೆಯಿಂದ ಪರಿಹಾರ ಆಗುತ್ತಂತೆ. ಇಡೀ ಜನ್ಮದಲ್ಲಿ ಒಂದೇ ಒಂದು ಸಲ, ಯಾವಾಗಲೋ ಒಂದು ಸಲ ಒಂದು ಲಲಿತಾ ಸಹಸ್ರನಾಮವನ್ನು ಓದ್ಕೊಂಡ್ರೆ ಅದರಿಂದ ಎಷ್ಟು ಫಲ ಸಿಕ್ಕತ್ತೆ ಅನ್ನೋದನ್ನು ಹೇಳ್ತಾರೆ. ಕೋಟಿ ಜನ್ಮಗಳಲ್ಲಿ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ, ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದಷ್ಟು ಪುಣ್ಯ ಅದೆಲ್ಲ ಸಿಕ್ಕತ್ತಂತೆ. ಇನ್ನು ನಿರಂತರವಾಗಿ ತಾಯಿಯ ಒಡನಾಟದಲ್ಲಿ, ಅಂದರೆ ಆ ಸಂಸರ್ಗದಲ್ಲಿ ಇದ್ದವರಿಗೆ ಕೊರತೆ ಅನ್ನುವಂಥದ್ದು ಇರೋದೇ ಇಲ್ಲ, ತುಂಬ ನೆಮ್ಮದಿ ಇರುತ್ತೆ. ಮಕ್ಕಳು ಈ ಸಾಂಸಾರಿಕ ಜೀವನದಲ್ಲಿ ಏನೆಲ್ಲ ಬೇಕು, ಅವಶ್ಯಕತೆಗಳಿದೆ ಎಲ್ಲವನ್ನು ಪೂರೈಸ್ತಾಳೆ. ಈತಿ ಬಾಧೆಗಳು ಅನ್ನೋದು ಇರೋದಿಲ್ಲ, ರೋಗ ರುಜಿನಗಳನ್ನೆಲ್ಲ ಭಾರತ ಪುಣ್ಯಭೂಮಿ ಅನ್ನೋದು ಇದೇನೆ. ಆ ತಾಯಿಯ ನೆರಳಿನಲ್ಲಿ ನಾವು ಇದ್ದೀವಿ ಅನ್ನೋದೇ ನಮ್ಮ ದೊಡ್ಡ ಪುಣ್ಯ. ಭಕ್ತರಿಗೆ ಏನು ಫಲಗಳು ಸಿಕ್ಕತ್ತೆ ಅಂತಂದರೆ, ಲಕ್ಷ್ಮಿ ಚಾಂಚಲ್ಯ ರಹಿತಳಾಗಿ ಅಲ್ಲಿ ಸ್ಥಿರವಾಗಿ ಉಳ್ಕೊಳ್ತಾಳಂತೆ ಆ ಮನೆಗಳಲ್ಲಿ. ಸರಸ್ವತಿ ನಾಲಿಗೆ ತುದಿಯಲ್ಲೇ ಇರ್ತಾಳಂತೆ. ಅಸಾಧ್ಯ ಅನ್ನೋದು ಇರೋದೇ ಇಲ್ಲ, ಯಾವಾಗಲೂ ಆ ಓಜಸ್ಸು ತೇಜಸ್ಸು ಇದ್ದೇ ಇರುತ್ತಂತೆ. ಆದ್ದರಿಂದ ನಮಗೆ ಅತ್ಯಗತ್ಯವಾಗಿ ಬೇಕು ಷಡ್ಭಿರ್ಮ ಅನುಷಂ ಮನ್ಯೇ ಸಪ್ತಮಂ ದೈವ ಚಿಂತನಂ. ಅದು ಅನಿವಾರ್ಯತೆ. ಅದು 6 ಶಕ್ತಿಗಳನ್ನು ನಮ್ಮ ಕೈಗೆ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದರಿಂದ ಮನುಷ್ಯ ಏನೆಲ್ಲ ಸಾಧನೆ ಮಾಡಿದ್ದಾನೆ ಅದೆಲ್ಲ ಎಲ್ಲರಿಗೂ ಗೊತ್ತು. ಆದರೆ ಸಪ್ತಮಂ ದೈವ ಚಿಂತನಂ, ಒಂದು ಕಂಟ್ರೋಲ್ ಇಟ್ಕೊಂಡೇ ಇರ್ತಾನೆ. ಆ ಕರ್ಮ, ಲಾ ಆಫ್ ಕರ್ಮ, ಆ ಕರ್ಮದ ಫಲವಾಗಿ ಆ ಅಂಕುಶವನ್ನು ಭಗವತ್ ಶಕ್ತಿ ಇಟ್ಕೊಂಡೇ ಇರುತ್ತೆ. ಹಾಗಾಗಿ ನಮಗೆ ಅವರನ್ನು ಅನುಸರಣೆ ಮಾಡಲೇಬೇಕು. ತದನುಸರಣಂ ಕ್ಲೇಶಹರಣಂ ಆಗಲೇಬೇಕು. ಅದರಿಂದ ಯಾವ ಕಾರಣಕ್ಕೂ ಯಾವಾಗ ಎಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಸುಮ್ಮನೆ ಹೇಳೋದಲ್ಲ ಅದು. ಎಲ್ಲಿ ಹೆಣ್ಮಕ್ಳನ್ನ ಹಗುರವಾಗಿ ಕಾಣಬಾರ್ದು, ಎಲ್ಲಿ ಗೌರವಪೂರ್ಣವಾಗಿ ನಡೆಸ್ಕೊಳ್ತಾರೋ ಅಲ್ಲಿ ಎಲ್ಲವೂ ಸಂತೋಷ, ಆನಂದ, ನೆಮ್ಮದಿ ಎನ್ನುವಂಥದ್ದು ನೆಲೆಸುತ್ತೆ. ಅದು ಸಹಜವಾಗಿಯೇ ಇರುವಂಥದ್ದು. ಅದರಿಂದ ಆ ತಾಯಿ ನವರಾತ್ರಿಯಲ್ಲಿ ಆ ಮಾತೇಶ್ವರಿಯನ್ನು ಕೊಂಡಾಡೋಣ. ಆಕೆ ನಮಗೆ ಎಲ್ಲವೂ ಆಗಿದ್ದಾಳೆ. ಹೀಗೆ ಪ್ರಪಂಚವನ್ನೆಲ್ಲ ಕಾಪಾಡ್ತಾ ಇರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಭಕ್ತರ ಒಡನಾಡಿಯಾಗಿ ಸದಾಕಾಲ ಇರಲಿ ಆ ತಾಯಿ ಅಂತ ಕೇಳ್ಕೊಳ್ಳೋಣ. ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನವರಾತ್ರಿಯ ಶುಭಾಶಯಗಳು. ನಮಸ್ಕಾರ.